DCM ಅವರ ಪಾತ್ರ ಏನು? ಅವರೇನು ಗೃಹ ಸಚಿವರಲ್ಲ ಅಥವಾ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂಥವರಲ್ಲ, ಅವರ ಪಾತ್ರ ಏನು ಅಂತೀವಿ? ಅವ್ರ ಪಾತ್ರ ನೀವೇ ನೋಡಿದ್ದೀರಲ್ಲ. ಏನು ಪ್ಲೇಯರ್ಗಳು ಇವತ್ತು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಿಂದ ಬರಬೇಕಾಗಿತ್ತು, ಕೊನೆ ಹಂತದಲ್ಲಿ HAL ಏರ್ಪೋರ್ಟಿಂದ ಪ್ರೈವೇಟ್ ಫ್ಲೈಟಿಂದ ಏನು ಕರ್ಸ್ಕೊಂಡ್ರು, ಅಲ್ಲಿಂದ ಹೂಗುಚ್ಚ ಕೊಡೋದ್ರಿಂದ ಹಿಡಿದು ಅಲ್ಲಿಂದ 3.25 ಗಂಟೆನಲ್ಲಿ ಮೊದಲನೇ ಸಾವಿನ ಪ್ರಕರಣ ಸ್ಟ್ಯಾಂಪೇಡ್ ಏನಾಯಿತು ರಿಜಿಸ್ಟರ್ ಆಗುತ್ತೆ, ಅಧಿಕೃತವಾಗಿ ಘೋಷಣೆ ಆಗುತ್ತೆ. 3.25 ಗಂಟೆ ಮಧ್ಯಾಹ್ನ ಏನು ಮಾಡ್ತಾಯಿದ್ರು ಉಪಮುಖ್ಯಮಂತ್ರಿಗಳು, ರೀಲ್ಸ್ ಮಿನಿಸ್ಟರ್ ಏನು ಮಾಡ್ತಾಯಿದ್ರು? ಅಲ್ಲಿ ರೀಲ್ಸ್ ತಕ್ಕೊಂಡಿದ್ರು, ಅಲ್ಲಿ ಫೋಟೋಸ್ ತಕ್ಕೊಂಡಿದ್ರು, ಸೆಲ್ಫೀಸ್ ತಕ್ಕೊಂಡಿದ್ರು, ಅದು ಯಾವುದೋ IPL ಕಪ್ನ ಹಿಡ್ಕೊಂಡು ಮುತ್ಕೊಟ್ಕೊಂಡಿದ್ರು. ಇಲ್ಲಿ ಸಾವಿನ ಪ್ರಕರಣ ಆಗಿದೆ, ಈ ರೀತಿ ಘಟನೆ ಸಂಭವಿಸಿದೆ, ದುರ್ಘಟನೆ ಆಗಿದೆ ಅಂತಕ್ಕಂಥ ಮಾಹಿತಿ ಸಿಕ್ಕಿದ್ರು ಕೂಡ ಯಾವ ರೀತಿ ಆದಂಥ ನೀವು ಪ್ರಿಕಾಷನರಿ ಏನು ತಗೊಂಡ್ರಿ? ಇಮಿಡಿಯೇಟಾಗಿ ನೀವೇನಾದ್ರು ಸ್ಟಾಪ್ ಮಾಡಿದ್ರಾ? ಆಮೇಲೆ ಅಷ್ಟು ಜನ ನೀವು ಒಂದೇ ಸಲ ನೀವು ನುಗ್ಲಿಕ್ಕೆ ಬಿಟ್ಟರೆ ನೀವೇ ಹೇಳ್ತೀರಾ ಇವಾಗ 35,000 40,000 ಕುರ್ಚಿಗಳಿದೆ. We at East Point Group of Institutions offer a wide range of courses that provide limitless opportunities, building skills over 2 decades. ಫ್ರೀ ಪಾಸ್ ಮಾಡಿ, ಫ್ರೀ ಟಿಕೆಟ್ಸ್ ಮಾಡಿ, ಜನಗಳನ್ನ ಬೆಳಗ್ಗೆಯಿಂದ ಹೋಗಿ ಕೂರ್ಸೋದಕ್ಕೆ ಒಂದು ವ್ಯವಸ್ಥೆ ಮಾಡಿದ್ದಿದ್ರೆ ಕಾರ್ಯಕ್ರಮ ಇಲ್ಲಿಗೆ ಬಂದು ನಿಲ್ತಾ ಇತ್ತಾ? ಆಮೇಲೆ 3 ರಿಂದ 4 ಲಕ್ಷ ಜನ ಬಂದಿದ್ದಾರೆ, ನಮ್ಮ ಕೈಯಲ್ಲಿಲ್ಲ, ನಮಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಮತ್ತು ಪೊಲೀಸ್ ಕಮಿಷನರು ಬೆಳಗ್ಗೆ 8 ಗಂಟೆಗೆ ಬಂದು ನಿಮ್ಗೆ ಹೇಳಿದಾಗ ಎಕ್ಸ್ಟ್ರಾ ಫೋರ್ಸಸ್ ಬೇಕಾಗುತ್ತೆ, ನಾವು ಮಾಡ್ಲಿಕ್ಕೆ ಆಗೋದಿಲ್ಲ. ಅರ್ಲಿ ಮಾರ್ನಿಂಗ್ 5 ಗಂಟೆವರೆಗೂ ಕೆಲಸ ಮಾಡಿದ್ದಾರೆ ಪೊಲೀಸ್ ಅವರು, ನಮ್ಮ ಕೈಲಿ ತಡೆಗಟ್ಟಲಿಕ್ಕೆ ಆಗೋದಿಲ್ಲ ಸರ್, ಈ ಥರ ಸ್ಟ್ಯಾಂಪೇಡ್ ಆಗೋವಂಥ ಸಿಚುವೇಶನ್ ಕ್ರಿಯೇಟ್ ಆಗ್ಬೋದು ಅಂತಕ್ಕಂಥದ್ದು ಮುನ್ನೆಚ್ಚರಿಕೆ ಕ್ರಮ ವಹಿಸಿದ್ರು ಕೂಡ, ಹೇಳಿದ್ರು ಕೂಡ ನೀವೇ ಕ್ರಮ ವಹಿಸಲಿಲ್ಲ. ನೀವು ವೈ ಡಿಂಟ್ ಯು ಟೇಕ್ ಎ ಸ್ಟೆಪ್? ಗೃಹ ಸಚಿವರ ವೈಫಲ್ಯ ಅಂತ ಹೇಳ್ತೀರಾ? ಇಲ್ಲಿ ಗೃಹ ಸಚಿವರು ಒಂದು ಕಡೆ, ಈಗ ಅಕ್ಕಪಕ್ಕ ಕೂತಿದ್ರಲ್ಲ, ಒಂದು ಕಡೆ ಗೃಹ ಸಚಿವರು, ಇನ್ನೊಂದು ಕಡೆ ಇವರು ಉಪಮುಖ್ಯಮಂತ್ರಿಗಳು, ಇವರಿಬ್ಬರು ಕೂಡ ನೇರವಾಗಿ ಹೊಣೆಗಾರಿಕೆ ಇದಕ್ಕೆ.